ಕೂದಲು ರಫ್ ಆಗ್ಲಿಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ರಾಸಾಯನಿಕ ಶಾಂಪೂ ಮತ್ತೆ ಸೋಪುಗಳನ್ನ ಬಳಸೋದು, ಹಾರ್ಮೋನ್ಗಳ ವ್ಯತ್ಯಾಸ, ಮಲಬದ್ಧತೆ, ಅಜೀರ್ಣದ ಸಮಸ್ಯೆ, ನಿದ್ರಾಹೀನತೆಯ ಸಮಸ್ಯೆ, ನೊರೆಕಾಯಿ. ಅದನ್ನೇನ್ ಮಾಡ್ಬೇಕಂದ್ರೆ ಯಾವ ನೀರಿನಲ್ಲಿ ನೆನೆಸಿರ್ತಿರ್ಲ ಅದೇ ನೀರಿನಲ್ಲಿ ಅದನ್ನ ಕುದಿಸ್ಬೇಕು. ವಾರಕ್ಕೆ 2 ರಿಂದ 3 ಬಾರಿ ಮಾಡಿದ್ರೆ ಮೆಂತ್ಯ ಕಾಳು ಮತ್ತೆ ಈರುಳ್ಳಿ, ಅಲೋವೆರಾ ಒಂದೊಂದು ವಸ್ತುವನ್ನು ಬೆರೆಸಿದಾಗ್ಲೂ ಕೂಡ ಒಂದೊಂದ್ಸರಿ ಮಿಕ್ಸಿಗೆ ಹಾಕ್ತಾ ಹೋಗ್ಬೇಕು. ಮೆಹಂದಿ ಪೌಡರ್ ಹಾಕಿದಾಗ ನ್ಯಾಚುರಲ್ ಕೆಮಿಕಲ್ ರಿಯಾಕ್ಷನ್ ಇಂದ ಕೂದಲಿಗೆ ಶೈನಿಂಗ್ ನೀಡ್ತಕ್ಕಂತ ಒಂದು ದಿವ್ಯ ಔಷಧಿಯಾಗಿ ಅದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮೋರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಕೂದಲನ್ನು ಮೃದುಗೊಳಿಸುವುದು ಹೇಗೆ? ಶೈನಿಂಗ್ ಆಗಿರಬೇಕು, ಮೃದುವಾಗಿರಬೇಕು. ಕೂದಲು ತುಂಬಾ ಚೆನ್ನಾಗಿ ಮೃದುವಾಗಿ ಹೊಳಪುಳ್ಳ ಕೂದಲು ನಮ್ದು ಆಗ್ಬೇಕು ಅಂದ್ರೆ ಅದಕ್ಕೆ ಮನೆ ಮದ್ದನ್ನು ನೋಡೋದ್ರ ಮೊದಲು ಕೂದಲು ಯಾಕೆ ರಫ್ ಆಗ್ತವೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಬೇಕು. ಕೂದಲು ರಫ್ ಆಗ್ಲಿಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ಅತಿ ಹೆಚ್ಚು ರಾಸಾಯನಿಕ ಶಾಂಪೂ ಮತ್ತೆ ಸೋಪುಗಳನ್ನ ಬಳಸೋದು, ಹಾಗೂ ಕೆಲವು ಸಂದರ್ಭದಲ್ಲಿ ಕ್ಲೈಮೇಟಿನ ಕಾರಣದಿಂದನೂ ಕೂಡ, ಡ್ರೈ ಕ್ಲೈಮೇಟ್ ಇತ್ತು, ಆ ಒಂದು ಕೋಲ್ಡ್ ವಾತಾವರಣದಲ್ಲಿ ಬದುಕ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಕೆಲವೊಮ್ಮೆ ವಾತಾವರಣದ ಒಂದು ಅನುಗುಣವಾಗಿ ಕೂದಲು ಡ್ರೈ ಆಗ್ತಾ ಇರ್ತವೆ, ತುಂಬಾ ಹಾರ್ಡ್ ಆಗ್ತಾ ಇರ್ತವೆ. ಜೊತೆಗೆ ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಹಾಗೂ ಹಾರ್ಮೋನ್ಗಳ ವ್ಯತ್ಯಾಸ. ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್ ಕೂಡ ಹಾರ್ಮೋನ್ ವ್ಯತ್ಯಾಸನೇ. ಇನ್ನು ಹಲವಾರು ಹಾರ್ಮೋನ್ಸ್ ಗಳ ವ್ಯತ್ಯಾಸ ಉಂಟಾಗ್ತದೆ. ಪ್ರೊಜೆಸ್ಟರಾನ್, ಟೆಸ್ಟೋಸ್ಟೆರಾನಿನ್, ಇಸ್ಟ್ರೋಜಿನ್ ಅಂತಕ್ಕಂಥ ಹಾರ್ಮೋನ್ಗಳು, ಹಾಗೂ ಮೆಲಟೋನಿನ್ ಅಂತಕ್ಕಂಥ ಹಾರ್ಮೋನ್ಸ್ ಗಳ, ಒಟ್ಟಿನಲ್ಲಿ ಹಾರ್ಮೋನ್ಸ್ ಗಳ ಅಸಮತೋಲನವು ಕೂಡ ಕೂದಲು ರಫ್ ಆಗ್ಲಿಕ್ಕೆ ಮೂಲ ಕಾರಣ. ಅದರ ಜೊತೆಗೆ ನಮ್ಮ ಆಹಾರ ಪದ್ಧತಿ, ಪೋಷಕ ಸತ್ವಗಳ ಅಸಮತೋಲನದಿಂದ, ಕೊರತೆಯಿಂದನೂ ಕೂಡ ಕೂದಲು ರಫ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗ್ತದೆ. ಮಲಬದ್ಧತೆ, ಅಜೀರ್ಣದ ಸಮಸ್ಯೆ ಹಾಗೂ ನಿದ್ರಾಹೀನತೆಯ ಸಮಸ್ಯೆಗಳು, ಇವೆಲ್ಲವುಗಳು ಕೂಡ ಇಂತಹ ಸಮಸ್ಯೆ ಕಾರಣ ಅಂತ ಹೇಳ್ಬೋದು. ಈಗ ಈ ಸಮಸ್ಯೆಗೆ ನ್ಯಾಚುರಲ್ ಆಗಿ ನಾವು ಹೇಗೆ ಪರಿಹಾರವನ್ನು ಕಂಡುಕೊಳ್ಳೋದು? ಇದಕ್ಕೆ ಬಹಳ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಮಿಕಲ್ ಹೇರ್ ಕಂಡೀಷನರ್ ಗಳನ್ನ ಬಳಸ್ತಾ ಇರ್ತಾರೆ. ಮತ್ತೆ ಅದಕ್ಕೆ ಅಂತಾನೆ ಕೆಲವೊಂದಿಷ್ಟು ಏನೋ ಬ್ಯೂಟಿ ಪಾರ್ಲರ್ ಗಳು ಏನೇನೋ ಮಾಡ್ಕೊಳ್ತಿರ್ತಾರೆ. ಅದರಿಂದ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಕೇವಲ ಕೆಲವು ಕ್ಷಣಗಳವರೆಗೂ, ಕೆಲವು ದಿನಗಳವರೆಗೂ ಮಾತ್ರ ಅದರ ಎಫೆಕ್ಟ್ ಇರ್ತದೆ. ಮತ್ತೆ ಅದೇ ಪ್ರಕಾರವಾಗಿ ಆಗ್ತದೆ. ಕೆಲವು ಸಂದರ್ಭದಲ್ಲಿ ಅದರ ದುಷ್ಪರಿಣಾಮದಿಂದ ತುಂಬಾ ಹೇರ್ ಫಾಲಿಂಗ್ ಕೂಡ, ಅಂದ್ರೆ ಕೂದಲಿರ್ತಕ್ಕಂಥ ಸಮಸ್ಯೆನೂ ಕೂಡ ಆಗ್ಬಹುದು. ಹಾಗಿದ್ರೆ ನ್ಯಾಚುರಲ್ ಆಗಿನೇ ನೀವು ಮನೇಲಿನೇ ಆ ಒಂದು ಕೂದಲನ್ನ ಸ್ಮೂತ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನೋಡೋಣ. ಈರುಳ್ಳಿ ಅಂತ ನಿಮ್ ಮನೇಲಿ ಎಲ್ಲರ ಮನೇಲೂ ಇದ್ದೇ ಇರ್ತದೆ. ಆ ಈರುಳ್ಳಿಯನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಆ ಪೇಸ್ಟ್ ಅನ್ನ ಎಷ್ಟು ಅಂತ ಹೇಳಿದ್ರೆ ನಿಮ್ ಕೂದಲಿಗೆ ಎಷ್ಟು ಬೇಕು ಅಷ್ಟು, ಅದರಲ್ಲಿ 1 ರಿಂದ 2 ನಿಂಬೆ ಹಣ್ಣಿನ ರಸವನ್ನ ಸೇರಿಸ್ಕೊಳ್ಬೇಕು. ಸೇರಿಸಿ ಅದನ್ನ ಕೂದಲಿಗೆ ಚೆನ್ನಾಗಿ ಅಪ್ಲೈ ಮಾಡ್ಬೇಕು. ಕೂದಲು ಸೀಳಿ ಎಲ್ಲ ಚೆನ್ನಾಗಿ ಎಲ್ಲ ಕೂದಲಿಗೆ ಅಂಟುಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ಬೇಕು. ಅದನ್ನ ಲೇಪನ ಅಂದ್ರೆ ಪಟ್ ತರ ಹಾಕೋದು, ಹೇರ್ ಪ್ಯಾಕ್ ತರ ಹಾಕಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 1 ರಿಂದ 1.5 ತಾಸು ಬಿಡ್ಬೇಕು. ಬಿಟ್ಟ ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಅಂಟುವಾಳಕಾಯಿ ಅಂತ ಬರುತ್ತೆ, ಅಂಟುವಾಳಕಾಯಿ, ನೊರೆಕಾಯಿ, ಅದನ್ನೇನ್ ಮಾಡ್ಬೇಕಂದ್ರೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋ ದಿನದ ಹಿಂದಿನ ದಿನನೇ ರಾತ್ರಿ ಅದನ್ನ ಚೆನ್ನಾಗಿ ಜಜ್ಜಿ ನೀರಿನಲ್ಲಿ ನೆನೆಸ್ಬೇಕು. ಬೆಳಗ್ಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ನೀರಿನಲ್ಲಿ ನೆನೆಸಿರ್ತಿರ್ಲ ಅದೇ ನೀರಿನಲ್ಲಿ ಅದನ್ನ ಕುದಿಸಿ ಆರಿಸಿ ಮತ್ತೆ ಕಿವುಚ್ಬೇಕು. ಅವಾಗ ಅದೆಲ್ಲ ನೊರೆ ಎಲ್ಲ ಬಿಟ್ಕೊಂಡಿರುತ್ತೆ. ಅದನ್ನ ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಡಿದ್ರೆ ಅದು ಶಾಂಪೂ ತರನೇ ಬರುತ್ತೆ. ಆ ಒಂದು ನೊರೆಯ ಒಂದು ಅಂಶವನ್ನ ನೀವು ತಲೆಗೆ ಅಪ್ಲೈ ಮಾಡಿ ಅದರಿಂದ ತಲೆ ತೊಳಿಬೇಕು. ಹೀಗೆ ನೀವು ವಾರಕ್ಕೆ 2 ರಿಂದ 3 ಬಾರಿ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಕೂದಲು ಮೃದುವಾಗುತ್ತೆ. ಇನ್ನ ಮತ್ತೊಂದು ಮನೆ ಮದ್ದು ಅಂತ ಹೇಳಿದ್ರೆ ಮೆಂತ್ಯ ಕಾಳು ಮತ್ತೆ ಈರುಳ್ಳಿ, ಇವನ್ನ ಸಮ ಪ್ರಮಾಣದಲ್ಲಿ ನೀವೇನ್ ಮಾಡ್ಬೇಕು, ಪೇಸ್ಟ್ ತಯಾರಿಸ್ಕೊಳ್ಬೇಕು. 2 ಪೇಸ್ಟ್, ಅದರಲ್ಲಿ ನಿಂಬೆ ಹಣ್ಣಿನ ರಸವನ್ನ ಹಾಕ್ಬೇಕು. ಹಾಕಿ ಅದನ್ನು ಕೂಡ ಹೇರ್ ಪ್ಯಾಕ್ ಮಾಡ್ಕೊಂಡು 1-1.5 ತಾಸು ನಂತರ ಇದೇ ರೀತಿ ಅಂಟುವಾಳಕಾಯಿಯ ನ್ಯಾಚುರಲ್ ಹೇಗೆ ಶಾಂಪೂ ಮಾಡ್ಲಿಕ್ಕೆ ಹೇಳಿದೆ ಅದರಲ್ಲಿ ತಲೆ ತೊಳೆಯೋದು. ಇನ್ನ 3ನೇ ಮನೆ ಮದ್ದು ಅಂತ ಹೇಳಿದ್ರೆ ಅಲೋವೆರಾದ ಜೆಲ್ ಅನ್ನ ತೆಗೆದುಕೊಂಡು ಅದರಲ್ಲಿ ಏನ್ ಹಾಕ್ಬೇಕಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸಿಗೆ ಹೊಡಿಬೇಕು. ಮಿಕ್ಸಿ ಮಾಡಿ ಚೆನ್ನಾಗಿ ಪೇಸ್ಟ್ ತರ ಮಾಡ್ಕೊಳ್ಬೇಕು. ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿಣದ ಪುಡಿ ಹಾಕ್ಬೇಕು. 1/2 ಚಮಚ, ಮ್ಯಾಕ್ಸಿಮಮ್ ಅಂದ್ರೆ 1/4 ಚಮಚ, 1/2 ಚಮಚ ಸಾಕಾಗುತ್ತೆ. ಹಾಕಿ ಆಮೇಲೆ ಅದರಲ್ಲಿ ಮೆಹಂದಿ ಪೌಡರ್ ಹಾಕ್ಬೇಕು. ಚೆನ್ನಾಗಿ ಒಳ್ಳೆ ಒಂದು ಕ್ವಾಲಿಟಿ ಇರ್ತಕ್ಕಂಥ ಮೆಹಂದಿ ಪೌಡರ್ ಎಷ್ಟು ಅಂತ ಹೇಳಿದ್ರೆ 50 ಗ್ರಾಮ್ನವರೆಗೆ ಹಾಕ್ಬೋದು.
ಹಾಕಿ ಮತ್ತೆ ನುಣ್ಣಗೆ ಪೇಸ್ಟ್ ತಯಾರಿಸ್ಕೊಳ್ಳಿ. ಆಮೇಲೆ ಅದರಲ್ಲಿ 1-2 ನಿಂಬೆ ಹಣ್ಣಿನ ರಸವನ್ನ ಹಿಂಡ್ಕೊಳ್ಬೇಕು. ಇದಿಷ್ಟೆಲ್ಲ ಹಾಕಿ ಒಂದೊಂದು ವಸ್ತುವನ್ನು ಬೆರೆಸಿದಾಗ್ಲೂ ಕೂಡ ಒಂದೊಂದ್ಸರಿ ಮಿಕ್ಸಿಗೆ ಹಾಕ್ತಾ ಹೋಗ್ಬೇಕು, ಮಿಕ್ಸಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಅದು ಆ ಒಂದು ಅಂಶಗಳು ಅದರಲ್ಲಿ ಬೆರೀತಾ ಹೋಗ್ತವೆ. ಒಂದೊಂದೇ ಹಾಕಿ ಮಿಕ್ಸಿ ಹಾಕ್ಬೇಕು. ಹಾಕಿ ಅದನ್ನ ನುಣ್ಣಿಗೆ ತಯಾರಿಸಿರ್ತಕ್ಕಂತ ಒಂದು ಪೇಸ್ಟ್ ಅನ್ನ ಏನ್ ಮಾಡ್ಬೇಕು, ತಲೆಗೆ ಅಪ್ಲೈ ಮಾಡೋದು. ತಲೆಗೆ ಅಪ್ಲೈ ಮಾಡಿ ಒಂದು ಎಷ್ಟು ಹೊತ್ತು ಅಂತ ಹೇಳಿದ್ರೆ 1-1.5 ತಾಸು ಅದನ್ನು ಕೂಡ ಬಿಡಬೇಕು. ಬಿಟ್ಟು ಆಮೇಲೆ ಅದನ್ನ ಅಂಟ್ವಾಳಕಾಯಿಂದ ತಲೆಯನ್ನ ತೊಳೆಯೋದು. ಹೀಗೆ ಮಾಡ್ತಾ ಹೋದ್ರೆ ನಿಮ್ಮ ತಲೆ ಕೂದಲು ಶೈನಿಂಗ್ ಆಗಿನೂ ಇರುತ್ತದೆ, ಹಾಗೂ ಕಪ್ಪಾಗಿದ್ರ ಜೊತೆಗೆ ಮೃದುವಾಗಿನೂ ಕೂಡ ನಿಮ್ಮ ತಲೆ ಕೂದಲು ಇರ್ತದೆ. ಇವಿಷ್ಟು ಹೇರ್ ಅನ್ನ ತುಂಬಾ ಸ್ಮೂತ್ ಆಗಿ ಇಟ್ಕೊಳ್ತಕ್ಕಂಥ ಮನೆ ಮದ್ದುಗಳು. ಇವುಗಳನ್ನ ಮಾಡಿ ಇವುಗಳ ಪ್ರಯೋಜನ ಪಡ್ಕೊಳ್ಳಿ. ಮತ್ತೆ ಇದರಲ್ಲಿ ಕೊನೆಯದೇನು ಹೇಳಿದ್ನಲ್ಲ, ಅದರಲ್ಲಿ ಅರಿಶಿನ ಜಾಸ್ತಿ ಹಾಕಿದ್ರೆ ಕೆಲವು ಸಂದರ್ಭದಲ್ಲಿ ಕೆಂಪಗಾಗತ್ತೆ ಕೂದಲು. ಅದಕ್ಕೆ ಅರಿಶಿನ 1/4 ಚಮಚದ ಒಳಗಡೆ ಹಾಕಿದ್ರು ಕೂಡ ಒಳ್ಳೇದಾಗುತ್ತೆ. ಅರಿಶಿನ ಹಾಕುವ ಉದ್ದೇಶ ಏನಂತ ಹೇಳಿದ್ರೆ, ಆ ಅರಿಶಿಣದ ಅಂಶದಿಂದ ನಮ್ಮ ತಲೆಯ ಕೂದಲಿನ ಒಂದು ವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಶೈನಿಂಗ್ ಹೆಚ್ಚಾಗುತ್ತೆ. ಶೈನಿಂಗು ತುಂಬಾ ಹೆಚ್ಚಾಗುತ್ತೆ. ಅದೇನಾಗುತ್ತೆ, ಅದರಲ್ಲಿ ಮೆಹಂದಿ ಪೌಡರ್ ಹಾಕಿದಾಗ ಅದರ ಒಂದು ನ್ಯಾಚುರಲ್ ಕೆಮಿಕಲ್ ರಿಯಾಕ್ಷನ್ ಇಂದ ಕೂದಲಿಗೆ ಶೈನಿಂಗ್ ನೀಡ್ತಕ್ಕಂಥ ಒಂದು ದಿವ್ಯ ಔಷಧಿಯಾಗಿ ಅದು ಪರಿವರ್ತನೆ ಆಗ್ತದೆ. ಇವುಗಳನ್ನ ತಾವು ನ್ಯಾಚುರಲ್ ಆಗಿನೇ ಮನೆಯಲ್ಲೇ ಮಾಡ್ಕೊಳ್ಬಹುದು. ಇದರಲ್ಲಿ ಯಾವುದೋ ಅಡ್ಡ ಪರಿಣಾಮಗಳಿಲ್ಲ. ಇದನ್ನ ಮಾಡೋದ್ರಿಂದ ಇನ್ನಷ್ಟು ನಿಮಗೆ ಒಳ್ಳೇದಾಗುತ್ತೆ. ಮೆದುಳಿಗೆ ಒಂದು ಶಕ್ತಿ ಸಿಗ್ತದೆ, ಮೆದುಳಿನ ಜೀವಕೋಶಗಳಿಗೆ ಶಕ್ತಿ ಸಿಗ್ತದೆ, ಹಾಗೂ ತಲೆಯಲ್ಲಿ ಆ ಒಂದು ಹೇರ್ ರೂಟ್ಸ್ ಗಳು ಬಲಿಷ್ಠ ಆಗ್ತವೆ. ಇನ್ನಷ್ಟು ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಿ ಆಗ್ಲಿಕ್ಕೆ ಇದು ಕಾರಣ ಆಗ್ತದೆ. ನೋ ಸೈಡ್ ಎಫೆಕ್ಟ್ ಇದರಿಂದ ಆಗ್ತಕ್ಕಂಥದ್ದು. ನಿಮ್ಮ ಮನಸ್ಸಿನ ಒಂದು ಒತ್ತಡಗಳು ಕೂಡ ಕಡಿಮೆ ಆಗ್ತವೆ. ನಿದ್ರಾಹೀನತೆ ಸಮಸ್ಯೆಗೂ ಕೂಡ ಇದು ಅನುಕೂಲವಾಗಿ ಕೆಲಸ ಮಾಡ್ತದೆ, ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಮಾಡ್ಲಿಕ್ಕೆ. ಹೀಗೆ ಇದರ ಒಂದು ಪ್ರಯೋಜನಗಳು ತುಂಬಾ ಒಳ್ಳೆಯ ಪ್ರಯೋಜನಗಳಿರೋದ್ರಿಂದ ಇದನ್ನ ನ್ಯಾಚುರಲ್ ಆಗಿ ತಾವು ಬಳಸಬಹುದು ಮನೆಯಲ್ಲಿ. ಆದ್ಮೇಲೆ ಈ ಮಾಹಿತಿ ತಮಗಿಷ್ಟ ಆದ್ರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು 5 ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ. ಅಲ್ಲಿ ಜೀವನದ ಮೌಲ್ಯಗಳನ್ನ, ಆಹಾರ ಪದ್ಧತಿಯನ್ನ, ಯೋಗ, ಧ್ಯಾನ, ಆರೋಗ್ಯವಾಗಿ ಬದುಕಲಿಕ್ಕೆ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೇವೆ. BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು ಇವೆಲ್ಲ ಸಮಸ್ಯೆಗಳಿಗೆ ನಾವು ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಬೇಕಾಗಿಲ್ಲ. ಯೋಗ, ಆಯುರ್ವೇದ ಜೀವನ ಪದ್ಧತಿನ ಅಳವಡಿಸ್ಕೊಂಡ್ರೆ ನಮ್ಮ ಔಷಧಿಗಳನ್ನ ನಾವು ಸಂಪೂರ್ಣವಾಗಿ ಬಿಡಬಹುದು. ಆದ್ರೆ ನಾವು ಬದಲಾದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.